ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನ್ ಮಂಜುನಾಥ್ ಜಾಲಿಮರ. ಸ್ನೇಹಿತರೆ, ಏನು ಬೆಂಗಳೂರಿನ ಬ್ಯಾಡರಳ್ಳಿಯಲ್ಲಿ ನಡೆದಂತ ಒಂದು ಘಟನೆ, ಕಿರಣ್ ಅನ್ನೋ 27 ವರ್ಷದವನ್ನ ಸಜೀವವಾಗಿ ಸುಟ್ಟಾಕಿದಾಳೆ. ಬೇರೆ ಯಾರಲ್ಲ, ತನ್ನ ಪ್ರೇಯಸಿನೇ. ಅಸಲಿಗೆ ಈ ಪ್ರೇಮ ಅನ್ನೋಳು ಯಾಕೆ ಹಿಂಗೆ ಮಾಡಿದ್ಲು ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಡಿಸ್ಕಸ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಿನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮಂಗಳವಾರ 21ನೇ ತಾರೀಕು ಏಪ್ರಿಲ್ ಅವತ್ತಿನ ದಿನ ಏನಾಗುತ್ತೆ ಅಂತಂದ್ರೆ, ಪ್ರೇಮ ಕಿರಣ್ಗೆ ಒಂದು ಮೆಸೇಜ್ ಆಗ್ತಾಳೆ. ಮನೆಗೆ ಬಾ, ಯಾರು ಇಲ್ಲ, ಅಪ್ಪ ಅಮ್ಮ ಇಲ್ಲ, ಯಾರು ಇಲ್ಲ, ಫಾರಿನ್ ಸ್ಟೈಲ್ ನಲ್ಲಿ ಅದೇನೋ ಮಾಡ್ತೀನಿ ಅಂತ ಕರ್ಸ್ಕೊಂತಾಳೆ. ಕರ್ಸ್ಕೊಂಡಾದ್ಮೇಲೆ ಇವನು ಬೇಗನೆ ಹೋಗ್ತಾನೆ. ಹೋಗಕ್ಕಿಂತ ಮುಂಚೆನೆ ಇವರು ಮನೆ ಹತ್ರ ಹೋದ್ಮೇಲೆ ಒಂದು 4.5 ಲಕ್ಷದ ಒಂದು ಬೈಕ್, GT ಬೈಕ್ ಅನ್ನ ಬುಕ್ ಮಾಡ್ಸಕ್ಕೆ ಏನು ಶೋರೂಮ್ಗೆ ನೋಡ್ಕೊಂಡ್ ಬರಕ್ ಹೋಗಿದ್ರೆ, ಅದೇ ರೀತಿ ಐಫೋನ್ 17 ಅನ್ನು ಕೂಡ ಇವರು ತಗೊಂಡಿರ್ತಾರೆ. ಇದಾದ್ಮೇಲೆ ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮೇಲೆ ಕಿರಣ್ನ ಏನು ಅವನನ್ನ ಮಂಚದ ಮೇಲೆ ಮಲಗಿಸ್ಬಿಟ್ಟು ಅವನ ಕೈ ಕಾಲುಗಳನ್ನ ಕಟ್ಟಿ, ನಿನ್ಗೆ ಫಾರಿನ್ ಸ್ಟೈಲ್ ಅಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಣ್ಣಿಗೆಲ್ಲ ಬಟ್ಟೆ ಕಟ್ಬಿಟ್ಟು, ಏನು ಇವಳು ಮೊದಲೇ ನಿರ್ಧಾರ ಮಾಡಿರ್ತಾಳೆ ಇವನನ್ನ ಮುಗಿಸ್ಬೇಕು ಅಂತ ಹೇಳಿ. ಅದಕ್ಕೆ ಕಾರಣ ಆಮೇಲೆ ಹೇಳ್ತೀನಿ ಲಾಸ್ಟ್ ಅಲ್ಲಿ ಯಾಕೆ ಹಿಂಗ್ ಈ ನಿರ್ಧಾರ ತಗೊಂಡ್ಲು ಅವಳು ಅಂತ. ಕಟ್ಟಾಕ್ಬಿಟ್ಟು ಏನೋ ಪೆಟ್ರೋಲ್ ಮಿಶ್ರಿತ ಮತ್ತೆ ಸೀಮೆಣ್ಣೆ ಮಿಶ್ರಿತ ಒಂದು ಬಾಟ್ಲೆಲ್ಲ ಹಾಕಿ ಮೈ ಮೇಲೆ ಹರ್ಚ್ಬಿಟ್ಟು ಏನೋ ಬೆಂಕಿ ಕಡಿತಿ ಇಟ್ಬಿಡ್ತಾಳೆ. ಇದಾದ್ಮೇಲೆ ಇವಳು ಏನು ಪಾಯ್ಸನ್ ಬಾಟ್ಲ್ ಎಲ್ಲ ತಗೊಂಡ್ ಬಂದಿರ್ತಾಳೆ. ತಾನು ಇವನಿಗೆ ಬೆಂಕಿ ಹಚ್ಬಿಟ್ಟು ನಾನು ಮರಣ ಹೊಂದ್ಬೇಕು ಅಂತ ಇರ್ತಾಳೆ. ಅದೇನೋ ಗೊತ್ತಿಲ್ಲ, ಅವಳಿಗೆ ಭಯ ಜಾಸ್ತಿ ಆಗುತ್ತೆ ಏನೋ ಗೊತ್ತಿಲ್ಲ. ಅವನು ಏನು ಕಿರಣ್ಣನ ಬಾಡಿ ಸುಡುವಂತ ಸಮಯದಲ್ಲಿ ಅವನು ವಿಡಿಯೋ ಮಾಡ್ಕಂತಾಳೆ. ಆ ಬಾಡಿ ಸುಡುವಂತ ಸಮಯದಲ್ಲಿ ವಿಡಿಯೋ ಮಾಡ್ಕಂತಾಳೆ. ಅದಾದ್ಮೇಲೆ ಏನಾಗುತ್ತೆ, ಅವಳಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಹೋಗಿ ಬಾತ್ರೂಮ್ ಒಳಗಡೆ ಹೋಗಿ ಚಿಲ್ಕಾಕೊಂಡ್ಬಿಡ್ತಾಳೆ. ಇದಾದ್ಮೇಲೆ ಅಕ್ಕಪಕ್ಕ ಜನರು ಮತ್ತೆ ಪ್ರೇಮಳ ತಮ್ಮ ಏನಿರ್ತಾನೆ ಅವನು ಬರ್ತಾನೆ 1 ಅವರ್ ಬಿಟ್ಟು. ಏನು ಮೊದ್ಲೇ ಇನ್ಫಾರ್ಮ್ ಮಾಡಿರ್ತಾರೆ ಏನೋ ಗೊತ್ತಿಲ್ಲ. ಅದಾದ್ಮೇಲೆ ಬೆಂಕಿ ಹೊಗೆ ಮತ್ತೆ ಎಲ್ಲ ನೋಡ್ಬಿಟ್ಟು ಜನರು ಸುತ್ತಮುತ್ತ ಬ್ಯಾಡರಳ್ಳಿ ಜನರು ಸೇರ್ಕೊಂತಾರೆ. ಇದೆಲ್ಲ ಆಗಿದೆ ಅಂತ ಪೊಲೀಸರಿಗೆ, ಬ್ಯಾಡರಳ್ಳಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸರು ಜಾಗಕ್ಕೆ ಬರ್ತಾರೆ. ಬಂದಾದ್ಮೇಲೆ ಯಾರು ಪ್ರೇಮಳು ಮಾಡಿರ್ತಾಳೆ ಅವಳು ಅಲ್ಲೇ ಇರ್ತಾಳೆ. ಇವಳನ್ನ ಅರೆಸ್ಟ್ ಮಾಡ್ತಾರೆ. ಇವಳನ್ನ ಅರೆಸ್ಟ್ ಮಾಡಿ ತನಿಖೆಗೆ ಒಳಪಡಿಸಿದಾಗ ಅವಳು ಹೇಳ್ತಕ್ಕಂತ ಮಾತುಗಳು ಏನಂತಂದ್ರೆ, ಯಾರೋ ಹುಡುಗಿ ಪ್ರೇಮ ಹೇಳ್ತಕ್ಕಂತ ಮಾತು, ಅದು ಏನಾಗಿದೆ ಅವರಿಬ್ರು ಮಧ್ಯೆ ಅದು ಕನ್ಫರ್ಮೇಶನ್ ಇಲ್ಲ. ಯಾಕಂದ್ರೆ ಇಬ್ರಲ್ಲಿ ಒಬ್ರು ಯಾರು ಕಿರಣ್ ಅನ್ನೋ ಡೆತ್ ಆಗಿದ್ದಾರೆ. ಏನು ಪ್ರೇಮ ಹೇಳ್ತಿರ್ತಕ್ಕಂಥದ್ದು ನಾನು ಹೇಳ್ತಿದ್ದೀನಿ. ಕಳೆದ ವರ್ಷ ಏನು 2025 ಆಗಸ್ಟ್ ನಲ್ಲಿ ಪರಿಚಯ ಆಗಿರ್ತಾನೆ ಯಾರು ಕಿರಣ್. 27 ವರ್ಷ. ಇವನು ಮೂಲತಃ ಇವರ ಫ್ಯಾಮಿಲಿ ತುಮಕೂರು. ಇವನು ಕೆಲಸ ಮಾಡಕ್ಕಂತ ಇಲ್ಲಿ ಬೆಂಗಳೂರಿಗೆ ಬಂದಿರ್ತಾನೆ. ಕಳೆದ ವರ್ಷ ಪರಿಚಯ ಆಗಿರ್ತಾರೆ. ಈ ವರ್ಷ ಏನು ಫೆಬ್ರವರಿ 14, 2026 ಪ್ರೇಮಳೆ ಕಿರಣನ್ನ ಏನು ಲವ್ ಮಾಡ್ತಿದೀನಿ ಅಂತ ಪ್ರಪೋಸ್ ಮಾಡ್ತಾಳೆ. ಕಿರಣ್ ಕೂಡ ಒಪ್ಕೊಂಡಿರ್ತಾನೆ. ಒಪ್ಕೊಂಡ್ ಆದ್ಮೇಲೆ ಏನಾಗಿರ್ತದೆ, ಕಿರಣುಗೆ ಯಾರೋ ಪ್ರೇಮ ಹೇಳ್ತಾ ಇರ್ತಕ್ಕಂಥದ್ದು. ಕಿರಣುಗೆ ಏನು ಹಳೆಯ ಒಂದು ಲವ್ ಇದೆ, ಮತ್ತೆ ಆ ಹುಡುಗಿಯನ್ನ ಕನೆಕ್ಟ್ ಮಾಡ್ಕೊಂಡಿದ್ದಾನೆ. ನನ್ನ ಫೋನ್ ಕಾಲ್ಗಳನ್ನ ಅಟೆಂಡ್ ಮಾಡ್ತಿಲ್ಲ, ನನಗೆ ನೀಟಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಏನು ಪ್ರೇಮ ಏನ್ ಮಾಡಿದಾಳೆ, ಇದನ್ನೆಲ್ಲ ಪೂರಕವಾಗಿ ರೆಡಿ ಮಾಡ್ಕೊಂತಾಳೆ. ನನಗೆ ಸಿಗದದ್ದು ಬೇರೆ ಯಾರಿಗೂ ಸಿಗ್ಬಾರ್ದು ಅಂತ. ಏನು ಪೋಖ್ರಿ ಒಳಗಡೆ ವಿಲನ್ಗೆ ಏನು ಕಟ್ಟಿ ಹಾಕ್ಬಿಟ್ಟು ಚಾಟಿನಲ್ಲಿ ಹೊಡಿತಾರಲ್ಲ, ಆತರ ಏನೋ ಪ್ಲಾನಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಾಡ್ಕೊಂಡ್ಬಿಟ್ಟು ಇವನ್ನ ಏನು ಸುಟ್ಟಾಕ್ಬಿಟ್ಟು ನಾನು ಸತ್ತೋಗೋಣ ಅಂತ ಇದ್ದಾಳೆ ಅನ್ನೋದು ಒಂದು ಏನು ನರೇಶನ್ ಕ್ರಿಯೇಟ್ ಮಾಡಿದಾಳೆ. ಬಟ್ ಇವಳಿಗೆ ಏನಾಗಿಲ್ಲ, ಅರೆಸ್ಟ್ ಆಗಿ ಬ್ಯಾಡರಳ್ಳಿ ಸ್ಟೇಷನ್ ಅಲ್ಲಿ ಇದ್ದಾಳೆ. ಇಷ್ಟೊತ್ತಿಗೆ ಕೋರ್ಟಿಗೆ ಪ್ರೆಸೆಂಟ್ ಮಾಡಿರ್ತಾಳೆ. ಇವಳ ಏನು ತಪ್ಪು ಇದೆ ಅಂತ ಗೊತ್ತಾಗ್ತದೆ. ಕೋರ್ಟ್ ಅದಕ್ಕೇನು ಶಿಕ್ಷೆ ಕೊಡ್ಬೇಕು ಅದನ್ನು ಕೊಡ್ತದೆ. ಸ್ನೇಹಿತರೆ, ಈಗಿನ ಜೆನ್ಜಿ ಏನ್ ಜನಗಳಿದ್ದಾರೆ, ಈ ಲವ್ ಅನ್ನೋದು ಲವ್ಗೋಸ್ಕರ ಪ್ರಾಣ ಕೊಟ್ಟವರಿದ್ದಾರೆ. ದಶರಥ ಮಾಂಜಿ ಹೆಸರು ಕೇಳಿರ್ಬೋದು. ತನ್ನ ಹೆಂಡತಿಗೆ ಹೆರಿಗೆ ಟೈಮ್ ಅಲ್ಲಿ ಸುತ್ತಾಡ್ಕೊಂಡು 7 ಕಿಲೋಮೀಟರ್ ಹೋಗ್ಬೇಕಂತೇಳಿ ಬೆಟ್ಟವನ್ನೇ ಕಡೆದು ದಾರಿ ಮಾಡದಂತ ಪ್ರೇಮವನ್ನ ಎಲ್ಲ ನೋಡಿರ್ತೀವಿ. ಆದ್ರೆ ಈಗಿನ ಪರಿಸ್ಥಿತಿ ಏನು, ಯಾವ ತರ ಇದೆ? ಪ್ರೇಮಿಗಳು ಒಬ್ಬರೊಬ್ಬರ ದ್ವೇಷ, ಕ್ರೌರ್ಯದಿಂದ ಒಬ್ಬರೊಬ್ಬರ ಸಾಯಿಸ್ಬಿಟ್ಟು ಕ್ರೌರ್ಯತೆಯನ್ನು ಮೆರಿತಾ ಇದ್ದಾರೆ. ಆ ದಶರಥ್ ಮಾಂಜ ಏನಿದ್ದಾರೆ, ತನ್ನ ಹೆಂಡತಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ ಆಗಿಲ್ಲ, ಆ ಬೆಟ್ಟವನ್ನು ಕಡಿದ್ರೆ ಬರೀ ಅರ್ಧ ಕಿಲೋಮೀಟರ್ ಅಲ್ಲಿ ಹಾಸ್ಪಿಟ್ಲ್ ರೀಚ್ ಆಗಬಹುದಿತ್ತು. ಬಟ್ ಆ ಬೆಟ್ಟ ಇರೋದ್ರಿಂದ 7 ಕಿಲೋಮೀಟರ್ ಸುತ್ತಿ ಬರ್ಬೇಕಾದಂತ ಒಂದು ಸನ್ನಿವೇಶ ಇರೋದ್ರಿಂದ ತನ್ನ ಹೆಂಡತಿ ಸಾಯ್ತಾಳೆ. ಆ ಬೆಟ್ಟವನ್ನ ಸತತ 27ರಿಂದ 30 ವರ್ಷ ಒಡೆದು ರೋಡ್ ಅನ್ನ ಮಾಡ್ತಾನೆ. ಈ ಜಾಗಕ್ಕೆ ದಶರಥ ಮಾಂಜ ಅನ್ನೋ ಹೆಸರು ಇಡ್ತಾರೆ. ಅವನ ಹೆಸರನ್ನೇ ರೋಡ್ಗೆ ಇಡ್ತಾರೆ. ಇದರ ಮುಂದೆ ಈಗಿನ ಪ್ರೇಮಿಗಳು ಲವ್ಗಳು ಏನಾಗ್ತಾ ಇದ್ದಾವೆ, ಅವ್ರನ್ ಕೊಂದ್ರು ಇವ್ರನ್ ಕೊಂದ್ರು, ಅವ್ರ ಲೈಫ್ ಹಾಳು ಮಾಡ್ಕೊಂಡ್ರು. ಇವಾಗ ಏನಾಗಿದೆ ಇವಳ ಲೈಫ್, ಅವನೊಂದ್ ಸತ್ತೋದ, ಇವಳು ಜೈಲಲ್ಲಿ ಹೋದ್ಲು. ಇದೇ ರೀತಿ ಆಗ್ತಿದೆ. ವಿದ್ಯಾವಂತರಾಗ್ಬೇಕು. ನಿಮ್ಮ ಲೈಫ್, ನಿಮ್ಮ ಅಪ್ಪ ಅಮ್ಮಗಳನ್ನ, ನಿಮ್ಮ ನಂಬಿರ್ತಕ್ಕಂಥವ್ರನ್ನ ನೋಡ್ಕೋಬೇಕು. ಅದು ಲೈಫ್ ಅಂದ್ರೆ. ಇವೆಲ್ಲ ತಪ್ಪು ನಿರ್ಧಾರಗಳು, ದುಡುಕಿ ಕೈಕೊಂಡಂತ ನಿರ್ಧಾರಗಳು ಇವೆಲ್ಲ ಮಾಡಬಾರ್ದು. ಅವ್ರವ್ರ ಲೈಫಿಗೆ ಅವ್ರನ್ನ ಬಿಡಬೇಕು. ಏನು ಅವ್ನು ಕಿರಣ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಇನ್ನೊಬ್ರು ಹುಡುಗಿಯಿಂದ ಹೋಗಿದ್ದಾನೆ ಅಂತೆಲ್ಲ ಗೊತ್ತಾದ್ಮೇಲೆ ಇವರು ಅವಾಯ್ಡ್ ಮಾಡ್ಕೊಂಡು, ಇವ್ರಿಗೂ ಲೈಫ್ ಇದೆ, ಸ್ವಂತ ಮನೆ ಇದೆ ಬೆಂಗಳೂರಲ್ಲಿ ಹುಡುಗಿ ಅಂತ ಎಲ್ಲ ಇದ್ದಾಗ
ಯೋಚನೆ ಮಾಡ್ಬೇಕು, ಅಪ್ಪ ಅಮ್ಮಗೋಸ್ಕರ ಯೋಚನೆ ಮಾಡ್ಬೇಕಾಗಿತ್ತು, ಈಗ ಲೈಫ್ ಹಾಳು ಮಾಡ್ಕೊಂಡ್ರು. ಥಿಂಕ್ ಮಾಡಿ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ 100 ಸಾರಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬನ್ನಿ. ನಾವು ಹಲವು ನೋಡ್ತಾ ಇದ್ವಿ, ಎಂತೆಂತ ಲವ್ ಸ್ಟೋರಿಗಳನ್ನ ನೋಡಿದ್ವಿ, ಪ್ರೇಮಿಗಳನ್ನ ನೋಡಿದ್ವಿ. ಇದು ಒಂಥರ ವಿಚಿತ್ರ ಕೇಸ್. ಇನ್ನು ಮುಂದಿನ ದಿನಗಳಲ್ಲಿ ತನಿಖೆ ಇನ್ನು ಏನೇನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.